ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನು ಆಯೋಗವು ತ್ವರಿತವಾಗಿ ಸರ್ಕಾರಕ್ಕೆ ಸಲ್ಲಿಸಿ ತಕ್ಷಣವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಡಾಕ್ಟರ್ ಬಾಬು ಜಗಜೀವನರಾಮ್ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಎಂ ಶಿವಮೂರ್ತಿ ಒತ್ತಾಯಿಸಿದರು. ಚಾಮರಾಜನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಮುಗಿದಿದೆ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಬಸನಪುರ ರಾಜಶೇಖರ್, ಬಾಲರಾಜ್, ಮಹಾದೇವ್, ಎಸ್ ಮರಪ್ಪ, ಗೋವಿಂದರಾಜ್, ನರಸಿಂಹ, ಸಿದ್ದರಾಜು ಹಾಜರಿದ್ದರು. 28,325 ಜನರು ಸಮೀಕ್ಷೆಯಲ್ಲಿ ಒಳಗೊಂಡಿದ್ದಾರೆ. ಸೊ ಇನ್ನು ಬೆಂಗಳೂರಿನ ಮತ್ತೆ ಇನ್ನ ಒಂದು 92ರಷ್ಟಾದರೆ 8% ಇನ್ನು ಕೂಡ ಆಗಬೇಕಾಗಿದೆ. ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಬಹಳ ಚೆನ್ನಾಗಿದೆ. ಬಟ್ ಸಿಟಿಗಳಲ್ಲಿನೇ, ಪಟ್ಟಣದಲ್ಲಿನೇ ಆ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಕೆಲವೊಂದಷ್ಟು ತೊಡಗಿಸ್ಕೊಳ್ಳೋದಕ್ಕೆ ಜನರು ಹಿಂದೆ ಉಳಿದಿದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಉಳಿದಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಸುಮಾರು 50% ಸಿಟಿನಲ್ಲಿ ಮಾತ್ರ ಸಮೀಕ್ಷೆ ಆಗಿದೆ. ಇನ್ನೂ ಕೂಡ ಒಂದು 50% ಸಮೀಕ್ಷೆ ಆಗಬೇಕಾಗಿದೆ. ಸೊ ಆ ಒಂದು ಕಾರಣಕ್ಕೆ ಇವಾಗ ಮತ್ತೆ ಕಾಲಾವಕಾಶವನ್ನು ಕೊಟ್ಟು 22ಕ್ಕೆ ಲಾಸ್ಟ್ ಆಗಿತ್ತು. 2 ಬಾರಿ ಈ ಒಂದು ಜಾರಿ ಮುಂದುವರೆದ ಸಮೀಕ್ಷಾ ವರದಿಯನ್ನ ಮುಂದುವರಿಸಿದ್ರು. ಈಗೇನಾಗಿದೆ, ಮತ್ತೆ 3ನೇ ಬಾರಿಗೆ 22ರಿಂದ 30ರವರೆಗೂ ಕೂಡ ಕಾಲಾವಕಾಶವನ್ನು ಕೊಟ್ಟು ನಾಗಮೋಹನ್ ದಾಸ್ ಆಯೋಗವು ಮುಂದುವರಿಸಿದ್ದಾರೆ. ಅದೇ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಪದೇ 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 ಮುಂದೂಡೋದ್ರಿಂದ ಜನರಲ್ಲಿ ಅಸಮಾಧಾನ ಉಂಟಾಗ್ತದೆ. ಮತ್ತೆ ಈ ಆಯೋಗದ ಮೇಲೆ ಇವರು ಮಾಡ್ತಾರೋ ಇಲ್ವೋ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತದೆ. ಅದರಿಂದ ಅದಕ್ಕೆ ಅವಕಾಶ ಕೊಡದಂಗೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಸೂಕ್ತವಾದಂತ ದತ್ತಾಂಶ ಇವತ್ತಿದೆ ಅವರ ಹತ್ರ, ಬಹಳ ಸ್ಪಷ್ಟವಾಗಿದೆ. ಆ ಒಂದು ದತ್ತಾಂಶವನ್ನ ಸರ್ಕಾರಕ್ಕೆ ಬೇಗ ಇವರು ವರದಿಯನ್ನ ಸಲ್ಲಿಸಿದ್ರೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಮಾನ್ಯ ಕರ್ನಾಟಕ ಸರ್ಕಾರ ಏನಿದೆ ಅದನ್ನು ಅಂಗೀಕರಿಸಿ ತುರ್ತಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಒಳ್ಳೆಯ ಉತ್ತಮ ಮೈಲಿಗಲಾಗುತ್ತೆ. ಕಾರಣ ಅಷ್ಟೇನೆ, ಒಳ ಮೀಸಲಾತಿ ಜಾರಿ ಆಗದೇನೆ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಂತಿಲ್ಲ, ಮತ್ತೆ ಹೊಸ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡುವಂತಿಲ್ಲ ಅನ್ನುವಂಥದ್ದು ಸರ್ಕಾರದ ಆದೇಶ ಇದೆ. ಹಾಗಾಗಿ ಅವೆಲ್ಲವೂ ಕೂಡ ಮುಂದೆ ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕಾದ್ರೆ ಇವತ್ತಿನ ಒಳ ಮೀಸಲಾತಿಯ ಆಯೋಗದ ಒಂದು ಏನು ವರದಿ ಇದೆ ಅದು ಅತ್ಯಂತ ಜರೂರಾಗಿ ಇವತ್ತು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ. ಆ ಒಂದು ಕೆಲಸವನ್ನ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರಾದ ನಾಗಮೋಹನ್ ದಾಸ್ ಅವರು ಕೂಡಲೇ ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಸಿ ಈ ಒಂದು ಹೋರಾಟಗಳಿಗೆ ಬೆಲೆ ಸಿಗುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು ನಾವು ಒಂದು ಈ ಮನವಿಯನ್ನು ನಾವು ಸರ್ಕಾರಕ್ಕೆ ನಾವು ಸಲ್ಲಿಸೋದಕ್ಕೆ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಅವರಿಗೆ ಸಲ್ಲಿಸೋದಕ್ಕೆ ಮಾಡ್ತಾ ಇದ್ದೀವಿ. ಈ ತೃಪ್ತಿ ಸಮೀಕ್ಷೆ ಬಗ್ಗೆ ನಿಮಗೆ